ಅಕ್ಕ ಸಂಪ್ರೀತಾ ಅವರೇ, ಈಗ ನೀವು ಕಸ ಎಲ್ಲ ಎತ್ತುತ್ತಾ ಇದ್ದೀರಲ್ವಾ, ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಸಿಟಿ ಹೆಣ್ಮಕ್ಳಿಗೆ? ಮತ್ತೆ ಈಗ ಕಾರ್ಖಾನೆ ಅಂತ ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಲ್ವಾ ನಮ್ಮ MB ಪಾಟೀಲ್ರು, ಅವ್ರಿಗೆಲ್ಲ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಮಗೇನು ಅಲ್ಲಿ ಇಲ್ಲಿ ನಮ್ಮ ಕೆಲಸ ತಾನೇ, ನಾವು ಮನೇಲೆಲ್ಲ ಮಾಡ್ತೀವಿ, ಕೆಲಸ ಮುಗಿಸ್ತೀವಿ, ಮಕ್ಕಳು ನೋಡ್ಕೊತೀವಿ, ಮತ್ತು ಮನೆದೆಲ್ಲ ನಾವು ನೋಡಿಕೊಂಡು ನಮ್ಮ ಯಜಮಾನ್ರು ಮನೆ ದೊಡ್ಡವರೆಲ್ಲ ಹೊರಗಡೆ ತೋಟದಲ್ಲಿ ಮಾಡ್ಕೊಂಡು ಬರ್ತಾರೆ. ನಾವು ಮನೇಲಿ ನಮ್ಗಾದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ನಮಗೂ ಜವಾಬ್ದಾರಿಗಳು ಮನೇಲಿ ಇರ್ತವೆ. ಮಕ್ಕಳು ನೋಡಿಕೊಂಡು ಈಗ ಚಿಕ್ಕ ಚಿಕ್ಕದಾಗಿ ಏನೋ ಖರ್ಚುಗಳಿಗೆ, ಮನೆಗೆ ಮಕ್ಕಳ ಶಾಲೆಗೆ ಫೀಸ್ಗಳು ಅದು ಇದು ಮತ್ತು ಮನೆ ಖರ್ಚುಗಳಿಗೆಲ್ಲ ಆಗುತ್ತೆ ಅಂತ ಈ ಥರ ಹಸುಗಳು ಮತ್ತು ಚಿಕ್ಕ ಚಿಕ್ಕದಾಗಿ ಏನೋ ಕುರಿಗಳು ಆ ಥರ ಮಾಡ್ಕೊಂಡು, ಕೋಳಿ ಸಾಕಾಣಿಕೆ ಆ ಥರ ಯಾವ ಮಾಡ್ಕೊಂಡಿದ್ದೀವಿ. ನಮ್ಗೋಗಿ ಅಲ್ಲಿ ಇಲ್ಲಿ ಎಲ್ಲ ಹೋಗಿದ್ರೆ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರಬೇಕು, ಅದೆಲ್ಲ ಬೇಕಾಗಿಲ್ಲ. ನಮ್ಮ ಮನೇಲಿ ಏನೋ ನಮ್ಮ ಕೆಲಸ ಮಾಡ್ತೀವಿ, ಮತ್ತು ಮಕ್ಕಳು ಬರೋ ಅಷ್ಟೊತ್ತಿಗೆ ಅವ್ರಿಗೇನೋ ನೋಡಿಕೊಂಡು ನಾವು ಇದೆಲ್ಲ ಮಾಡಿಕೊಂಡು ನಮ್ಮ ಕೆಲಸ ಮಾಡ್ಕೊಂಡು ನಾವಿದ್ದೀವಿ. ನಮ್ಮ ಖರ್ಚುಗಳಿಗೇನೋ ಇದು ಮಾಡಿಕೊಂಡು ಅಲ್ಲೋಗಿ ಯಾವ ಅದಂತೆ ಇದಂತೆ ಫ್ಯಾಕ್ಟ್ರಿಗೆ ಹೋಗಿ ಅದೆಲ್ಲ ಬೇಕಾಗಿಲ್ಲ ನಮಗೆ, ಅದರಲ್ಲೆಲ್ಲ. ಅದಕ್ಕೆ ನಮ್ಗೆ ಇಷ್ಟ ಆಗಲ್ಲ, ಇದೇ ಚೆನ್ನಾಗಿದೆ, ಇದನ್ನೇ ಮಾಡ್ಕೊಂಡಿದ್ದೀವಿ. ಈಗ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕಾರ್ಖಾನೆ ಬೇಕು ಅಂತೀರಾ ಬೇಡ ಅಂತೀರಾ? ಬೇಡ, ಯಾವ ಕಾರ್ಖಾನೆಗಳು ನಮ್ಗೆ ಹೋಗಿ ಅಲ್ಲಿ ಒಬ್ರು ಕೆಳಗಡೆ ಕೆಲಸ ಮಾಡೋ ಅಷ್ಟೊತ್ತು ನಮ್ಗೆ ಬೇಕಾಗಿಲ್ಲ. ನಮ್ಮ ಪ್ರಕೃತಿ ಏನಿದೆಯೋ ಒಳ್ಳೆ ಗಾಳಿ ಇದೆಲ್ಲ ನೋಡಿ, ಇವಾಗ ನೋಡ್ತಾ ಇದ್ದೀರಲ್ಲ ನೀವೇ ಎಷ್ಟು ಚೆನ್ನಾಗಿ ಗಾಳಿ ಇದೆ. ನಮ್ಗೆ ಇದರಲ್ಲೇ ಖುಷಿ ಕಾಣಿಸ್ತಾ ಇದೆ, ನಮ್ಮ ಆರೋಗ್ಯನೂ ಚೆನ್ನಾಗಿದೆ. ಬೆಳಗ್ಗೆಯಿಂದ ನಮ್ಮದೆಲ್ಲ ಏನೋ ನಮ್ಮ ಕೆಲಸ ಮಾಡ್ಕೊಂಡು ನಮ್ಗಾಗಿದ್ದು ನಾವು ಮಾಡ್ಕೊಂಡಿರ್ತೀವಿ. ನಮ್ಮ ಕಾರ್ಖಾನೆಗಳು ಯಾವೂ ಬೇಕಾಗಿಲ್ಲ. ನಮ್ಗೆ ಆಸೆ ಬಂಗ್ಲೆ ಅವು ಇವು ನಮ್ಮ ದೊಡ್ಡದಾಗಿ ನಮಗೇನೂ ಆಸೆಗಳಿಲ್ಲ. ಯಾವುದೋ ಬರುತ್ತೆ, ಏನೋ ದುಡ್ಡಿರುತ್ತೆ, ಬಂಗ್ಲೆಗಳು ಕಟ್ಕೊಂಡು ಅದರಲ್ಲಿರೋ ಆಸೆನೇ ನಮಗಿಲ್ಲ. ಸೀಟಲ್ಲಾದ್ರೂ ನೆಮ್ಮದಿಯಾಗಿದ್ದೀವಿ, ಆರಾಮಾಗಿದ್ದೀವಿ, ಹೆಲ್ತಿಯಾಗಿದ್ದೀವಿ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಆರೋಗ್ಯವಾಗಿದ್ದೀವಿ. ನಮ್ಮ ಫ್ಯಾಮ್ಲಿ ನಾವು ಎಲ್ಲರೂ ನಮಗಿದೇ ಚೆನ್ನಾಗಿದೆ ನೋಡಿ. ಮತ್ತೆ ನಮ್ಮ ಹೆಣ್ಮಗು ನೋಡಿ, ನಮ್ಮ ಮನೆಗಳಲ್ಲಿ ಚಿಕ್ಕ ಚಿಕ್ಕ ಏನಾದರೂ ಚಿಕ್ಕ ಸಾಮಾನು ಎತ್ತಲಿಕ್ಕೆ ನಾವು ಎಷ್ಟೆಲ್ಲ ಹಿಂದೆ ಮುಂದೆ ಹಾಕ್ತೀವಿ. ಇಲ್ಲಿ ನೋಡಿ ನಮ್ಮ ರೈತ ಹೆಣ್ಮಕ್ಳು ಎಷ್ಟು ಎರಡೆರಡು ಬಕೆಟು ಒಂದೇ